ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಹಾಗೂ ಅನುಚಿತ ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಹೆಣ್ಣುಮಕ್ಕಳಲ್ಲಿ ಈ ಹಿಂದೆ ಎಲ್ಲ ವಯೋಸಹಜವಾಗಿ ಆಗ್ತಾ ಇದ್ದಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೀಗ ಸಣ್ಣ ಪುಟ್ಟ ವಯಸ್ಸಿನಲ್ಲೇ ಆಗ್ತಾ ಇದೆ. ಸೊ ಇದರಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಪಿಸಿಒಡಿ ಮತ್ತು ಫೈಬ್ರಾಯ್ಡ್ ಸಮಸ್ಯೆ ಕಾಣ್ತಾ ಇದೆ. ಹಾಗಾದ್ರೆ ಈ ಪಿಸಿಒಡಿ ಅಂತ ಅಂದ್ರೆ ಏನು, ಫೈಬ್ರಾಯ್ಡ್ ಅಂತ ಅಂದ್ರೆ ಏನು, ಇದರಿಂದ ಉಂಟಾಗಬಹುದಾದಂತಹ ದೇಹದ ಮೇಲಿನ ದುಷ್ಪರಿಣಾಮ ಏನು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಲೀನಾ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾರ್ಮೋನ್ ಇಂಬ್ಯಾಲೆನ್ಸ್ ವೆರಿ ಕಾಮನ್ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರುವಂಥದ್ದು. ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಇದೆ ಅಥವಾ ತೂಕ ಹೆಚ್ಚಾಗ್ತಾ ಇದೆ, ಕೂದಲು ಉದುರುತ್ತಾ ಇದೆ, ಈ ರೀತಿ ಸಮಸ್ಯೆಗಳು ಬಂದ ತಕ್ಷಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಬೇಕು, ಒಂದ್ಸರಿ ಚೆಕ್ ಮಾಡಿಸು ಅಂತ ಕೇಳಕ್ ಬಿಟ್ಟಿದ್ವಿ. ಸೊ ಏನಿದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು, ದೇಹದಲ್ಲಿ ಯಾವ ರೀತಿ ದುಷ್ಪರಿಣಾಮಗಳನ್ನ ಉಂಟು ಮಾಡುತ್ತೆ ಇದು? ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಂದರೆ ನಿಮ್ಮ ದೇಹದಲ್ಲಿ ಹಾರ್ಮೋನ್ಸ್ ನಾರ್ಮಲ್ ರೇಂಜ್ನಲ್ಲಿ ಸೆಕ್ರೀಟ್ ಆಗೋದಕ್ಕಿಂತನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಸೆಕ್ರೀಟ್ ಆಗೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಸೆಕ್ರೀಟ್ ಆಗುವಂಥದ್ದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ವಾಟ್ ಆರ್ ದೀಸ್ ಹಾರ್ಮೋನ್ಸ್? ಈ ಹಾರ್ಮೋನ್ಸ್ಗಳು ನಿಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಕೆಲವು ಕೆಮಿಕಲ್ ಸೆಕ್ರೀಷನ್ಸ್. ಏನಾಗುತ್ತೆ, ಈಗ ಎವ್ರಿ ಮಾರ್ನಿಂಗ್ ಯು ಗೆಟ್ ಅಪ್ ಆ್ಯಂಡ್ ಗೋ ಫಾರ್ ಅ ಮಾರ್ನಿಂಗ್ ವಾಕ್. ನೀವು ಆ ಮಾರ್ನಿಂಗ್ ವಾಕ್ ಮಾಡೋದ್ರಿಂದ ಅಥವಾ ಒಂದು ಹಳೆ ಗೆಳೆತನದ ಮೆಲುಕು ಹಾಕೋದ್ರಿಂದ, ಹಳೆ ಫ್ರೆಂಡ್ಸ್ ಯಾರೋ ಸಿಗ್ತಾರೆ, ಅವ್ರ ಜೊತೆ ನೀವು ನಿಮ್ಮ ಪಾಸ್ಟ್ ಸ್ಕೂಲ್ ಲೈಫ್ ಅಥವಾ ಕಾಲೇಜ್ ಲೈಫ್ನ ಡಿಸ್ಕಸ್ ಮಾಡ್ತೀರಾ. ಇಟ್ ರಿಲೀಸಸ್ ಅ ಹಾರ್ಮೋನ್ ಕಾಲ್ಡ್ ಎಂಡಾರ್ಫಿನ್ ಫ್ರಮ್ ಯುವರ್ ಬ್ರೈನ್. ಆ್ಯಂಡ್ ವೆನ್ ಯು ಆರ್ ಹ್ಯಾಪಿ, ಸೆರೋಟೋನಿನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಏನಾಗುತ್ತೆ, ಈ ಹಾರ್ಮೋನ್ಸು, ಮೊನ್ನೆ ಯಾರೋ ಒಬ್ಬರು ಡಾಕ್ಟ್ರು, ಫೇಮಸ್ ಡಾಕ್ಟ್ರು ಕೂಡ ಹೇಳ್ತಾ ಇದ್ರು, ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮಗೆ ಖುಷಿಯಾಗುವಂತಹ ಸಂಗತಿಗಳನ್ನು ಪದೇ ಪದೇ ಮಾಡೋದ್ರಿಂದ ಈ ಹಾರ್ಮೋನ್ಸ್ ಏನು ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ಸ್, ಡೋಪಮೈನ್ಸ್, ಸೆರೋಟೋನಿನ್ಸ್, ಇವೆಲ್ಲ ಖುಷಿಯಾದಾಗ ಒಬ್ಬ ಮನುಷ್ಯನಲ್ಲಿ ರಿಲೀಸ್ ಆಗುವಂತಹ ಕೆಮಿಕಲ್ ಸಬ್ಸ್ಟೆನ್ಸ್. ದೀಸ್ ಆರ್ ಆಲ್ ಹಾರ್ಮೋನ್ಸ್. ಸೊ ಯಾವಾಗ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ, ನಿಮ್ಗೆ ಯಾವುದೇ ಹೊರಗಡೆಯಿಂದ ಔಷಧದ ನೆಸೆಸಿಟಿ ಇರೋದಿಲ್ಲ ನಿಮ್ಮ ಬಾಡಿಗೆ. ಯಾವಾಗ ನೀವು ಈ ಹಾರ್ಮೋನ್ಸ್ನ ನಿಮ್ಮ ದೇಹದಲ್ಲಿ ನೀವೇ ಉತ್ಪತ್ತಿ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಹೊರಗಡೆಯಿಂದ ಇದನ್ನು ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್ ಆರ್ ಇಂಜೆಕ್ಷನ್ಸ್ ಕೊಡಬೇಕಾಗಿ ಬರುತ್ತೆ. ಸೊ ಏನಿದು ಹಾರ್ಮೋನಲ್ ಇಂಬ್ಯಾಲೆನ್ಸ್? ನಾಟ್ ಓನ್ಲಿ ದೀಸ್ ಹಾರ್ಮೋನ್ಸ್, ದೇರ್ ಆರ್ ಮೆನಿ ಅದರ್ ಹಾರ್ಮೋನ್ಸ್. ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಹಾರ್ಮೋನ್ ಬೇಕೇ ಬೇಕು, ಕೆಮಿಕಲ್ ಸೆಕ್ರೀಷನ್ಸ್ ಆಗಲೇಬೇಕು. ಅದೇ ಥರನೇ ಯೂಟ್ರಸ್ ಅಥವಾ ಗರ್ಭಕೋಶದಲ್ಲಿ 2 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಹಾಗೂ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. 2 ಇಂಪಾರ್ಟೆಂಟ್ ಹಾರ್ಮೋನ್ಸು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್. ಮತ್ತು ಪ್ರೊಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ಬ್ರೆಸ್ಟ್ ಫೀಡಿಂಗ್ ಟೈಮ್ನಲ್ಲಿ ಮತ್ತು ಡೆಲಿವರಿ ಆದ ನಂತರ ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಎದೆಹಾಲು ಉತ್ಪಾದನೆ ಮಾಡುವಂತಹ ಹಾರ್ಮೋನ್ ಪ್ರೊಲ್ಯಾಕ್ಟಿನ್. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸು ಒಂದು ಲೇಡಿ ಪ್ಯೂಬರ್ಟಿ ಅಟೈನ್ ಆಗ್ತಾ ಇದ್ದಾಗೇನೆ ಅದರ ಸೆಕ್ರೀಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಲೇಡಿಗೆ ಪ್ಯೂಬರ್ಟಿ ಆಗೋದು, ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗೋದು, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಗೋದು, ಇದೆಲ್ಲವೂ ಕೂಡ ಒಂದು ಲೇಡಿ ಮೆಚ್ಯೂರ್ ಆದ ನಂತರ ಈ ಹಾರ್ಮೋನ್ಗಳ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗೋದ್ರಿಂದ ಒಂದು ಲೇಡಿಗೆ ನಾರ್ಮಲ್ ಆಗಿ ಮೆನ್ಸಸ್ ಬರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಹಾರ್ಮೋನ್ಗಳ ಇಂಬ್ಯಾಲೆನ್ಸಿಂದ ಈಸ್ಟ್ರೋಜನ್ ಸೆಕ್ರೀಷನ್ ಕರೆಕ್ಟಾಗಿ ಆಗದೇನೆ ಒಂದು ಲೇಡಿಗೆ ಎವ್ರಿ ಮಂತ್ ಯಾವುದೇ ಥರದ ಟ್ಯಾಬ್ಲೆಟ್ಸ್ ಇಲ್ಲದೇ ರೆಗ್ಯುಲರ್ ಆಗಿ 28 to 34 ಡೇಸ್ ಒಳಗಡೆ ಬರ್ತಿದ್ದಂತಹ ಋತುಚಕ್ರ ಅಥವಾ ಮೆನ್ಸ್ಟ್ರುವಲ್ ಸೈಕಲ್ಸ್ ಕೆಲವು ತಿಂಗಳುಗಳಾದರೂ ಬರೋದಿಲ್ಲ. ಸೊ ಏನಾಗುತ್ತೆ, 6 ಮಂತ್ಸ್ ವೇಟ್ ಮಾಡ್ತಾರೆ. ಎಸ್ಪೆಷಲಿ ಟೀನೇಜ್ ಗರ್ಲ್ಸ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಈಗಷ್ಟೇ ಮೆಚ್ಯೂರ್ ಆಗಿಬಿಟ್ಟು ಸ್ವಲ್ಪ ವರ್ಷಗಳು ರೆಗ್ಯುಲರ್ ಆಗಿ ಆಗ್ತಾರೆ ಮೆನ್ಸಸ್. ಯಾವಾಗ ಇರೆಗ್ಯುಲರ್ ಆಗ್ತಾ ಹೋಗುತ್ತೆ ಆಗ ಅವ್ರಿಗೆ ತೂಕ ಹೆಚ್ಚಾಗ್ತಾ ಹೋಗುತ್ತೆ, ಕೂದಲು ಉದುರುವಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮುಖದಲ್ಲಿ ಮೊಡವೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ, ಅನ್ವಾಂಟೆಡ್ ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ ಲೇಡೀಸಲ್ಲಿ. ಸೊ ಈ ಎಲ್ಲ ಚೇಂಜಸ್ ಆದಾಗ ಅವರು ಡಾಕ್ಟ್ರ್ ಹತ್ರ ಹೋದಾಗ, ಲೇಡಿ ಡಾಕ್ಟ್ರ್ ಹತ್ರ ಹೋದಾಗ, ಸೊ ನಿಮಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರ್ತಾ ಇಲ್ಲ, PCOD ಸಮಸ್ಯೆ ಇದೆ ಅಂತ ನಿಮ್ಮ ಬಾಡಿ ಒಳಗಡೆ ರಿಲೀಸ್ ಆಗಬೇಕಾಗಿರೋ ಹಾರ್ಮೋನನ್ನು
ಹೊರಗಡೆಯಿಂದ ನಿಮಗೆ ಟ್ಯಾಬ್ಲೆಟ್ ಫಾರ್ಮ್ನಲ್ಲಿ ಕೊಡ್ತಾರೆ. ಆ ಟ್ಯಾಬ್ಲೆಟ್ನ ನೀವು 21 ಡೇಸ್ ತಗೊಂಡಾಗ ನಿಮಗೆ 28th ಡೇ ಅಥವಾ 30th ಡೇ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ನಾವು ಹೋಮಿಯೋಪತಿಕ್ ಡಾಕ್ಟರ್ಸು ವಿ ಡೋಂಟ್ ಕಾಲ್ ಇಟ್ ಮೆನ್ಸ್ಟ್ರಲ್ ಬ್ಲೀಡಿಂಗ್, ವಿ ಕಾಲ್ ಇಟ್ ವಿತ್ಡ್ರಾವಲ್ ಬ್ಲೀಡಿಂಗ್. ಅದು ನಿಮಗೆ ನ್ಯಾಚುರಲ್ ಆಗಿ ಬಂದಂಥದ್ದಲ್ಲ, ಹೊರಗಡೆಯಿಂದ ಸಬ್ಸ್ಟಿಟ್ಯೂಟ್ ತಗೊಂಡು ಬಂದಂಥದ್ದು. ಸೊ ಯಾವಾಗ ನಿಮ್ಮ ಬಾಡಿ ಈ ಥರ ಏನಾಗ್ಬಿಡುತ್ತೆ, ಮೆಂಟಲಿ ದೇ ವಿಲ್ ಬಿ ವೆರಿ ಮಚ್ ಫ್ರಸ್ಟ್ರೇಟೆಡ್. ಸೊ ಏನಾದರೂ ಸರಿ ಒಂದು ಟ್ಯಾಬ್ಲೆಟ್ ತೊಗೊಂಡಾದರೂ ಸರಿ ಮೆನ್ಸಸ್ ಬರೆಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವಾರು ತಿಂಗಳುಗಳು ಈ ಟ್ಯಾಬ್ಲೆಟ್ಸ್ನ ತಗೊಂಡು ರೂಢಿ ಮಾಡಿಸ್ಬಿಟ್ಟಿರ್ತಾರೆ ಬಾಡಿಗೆ. ಹಲವು ವರ್ಷಗಳ ನಂತರ ಈ ಟ್ಯಾಬ್ಲೆಟ್ಸ್ ಇಲ್ಲದೇ ಅವ್ರಿಗೆ ನ್ಯಾಚುರಲ್ ಆಗಿ 1 ವರ್ಷ ಆದರೂ ಮೆನ್ಸಸ್ ಬರೋದಿಲ್ಲ. ಬಿಕಾಸ್ your body is already addicted to those hormonal tablets. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಎಸ್ಪೆಷಲಿ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆಗಳು ರಿಪ್ರೊಡಕ್ಟಿವ್ ಏಜ್ನಲ್ಲಿ ಕಂಡುಬರುವಂತಹ ಫೀಮೇಲ್ಸ್ನ ಬಾಧೆ ಪಡಿಸುವಂತಹ ಕಾಯಿಲೆಗಳು ಅಂತ ಹೇಳ್ಬೋದು. ಓಕೆ, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕರೆ ಮಾಡಿದ್ರೆ ಡಾಕ್ಟರ್ ಲೀನಾ ಅವರೊಂದಿಗೆ ನೇರವಾಗಿ ಮಾತನಾಡಬಹುದು. ಹಾಗೆ ಈಗ PCOD ಸಮಸ್ಯೆ ವೆರಿ ಕಾಮನ್. ಈಗ ಏನಾದರೂ ಮಕ್ಕಳಾಗ್ತಾ ಇಲ್ಲ ಅಥವಾ ತುಂಬ ದಪ್ಪ ಆಗ್ತಿದ್ದಾರೆ, ಮುಖದಲ್ಲಿ ಏನಾದರೂ ಕೂದಲು ಬೆಳೀತಾ ಇದೆ, ಈ ರೀತಿ ಸಮಸ್ಯೆಗಳೆಲ್ಲ ಕೇಳಿದಾಗ ಸೊ PCOD ಸಮಸ್ಯೆ ಇರ್ಬೋದು ಅಂತ ಕಾಮನ್ ಆಗಿ ಹೇಳ್ತಾರೆ. ಸೊ ಇದು PCOD ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ಏನಾದರೂ ಟೆಸ್ಟ್ ಏನಾದರೂ ಮಾಡಿಸ್ಬೇಕಾಗತ್ತಾ? ಯಾವ ರೀತಿ ಲಕ್ಷಣಗಳಿದು, ಹೆಂಗೆ ಉಂಟಾಗುತ್ತೆ ಅಂತ? PCOD ಅಂತಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಗರ್ಭಕೋಶದ ಒಳಗಡೆ ಸಣ್ಣ ಸಣ್ಣ ನೀರುಗುಳ್ಳೆಗಳು ಇರುವಂತಹ ಒಂದು ರೋಗಕ್ಕೆ ಅಥವಾ ಕಾಯಿಲೆಗೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ರಂಜಿತಾ ಕರೆ ಮಾಡಿದ್ದಾರೆ. ನಮಸ್ತೆ ರಂಜಿತಾ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮ್ಯಾಮ್, ನಾವು ನೆನ್ಮಂಗ್ಲದಿಂದ ರಂಜಿತಾ ಅಂತ. ನಮಸ್ತೆ ಮಾ, ಹೇಳಿ. ಮ್ಯಾಮ್, ನನಗೆ 2 ಮಕ್ಳಿದ್ದಾರೆ. ಓಕೆ. ನನಗೆ ನೀರಿನ ಗುಳ್ಳೆ ಆಗಿತ್ತು ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ಟಿದ್ರು. ನನ್ನ ಪೀರಿಯಡ್ಸ್ ಕ್ಲೀನ್ ಆಗಿ ಆಗ್ತಿರ್ಲಿಲ್ಲ ರೆಗ್ಯುಲರ್ ಆಗಿ. ಓಕೆ. ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಹಂಗಾಗಿ ವೆಯ್ಟ್ ತುಂಬಾ ಗೇನ್ ಆಗಿದ್ದೀನಿ. ಓಕೆ. ಆಮೇಲೆ 2-3 ಮಂತ್ಸ್ ಇಂದ ಕಂಟಿನ್ಯೂಸ್ ಟ್ಯಾಬ್ಲೆಟ್ ನುಂಗಕ್ ಹೇಳಿದ್ರು ಮಂತ್ಲಿ ಪೀರಿಯಡ್ಸ್ ಆಗಕ್ಕೆ. ಓಕೆ. ಈಗ ಸ್ಟಾಪ್ ಮಾಡಿದೀನಿ, 1 ಮಂತ್ ನುಂಗ್ಲಿಲ್ಲ ನಾನು ಕ್ಲೀನ್ ಆಗಿ. ಓಕೆ. ಈಗ 2 ಮಂತ್ಸ್ ಇಂದ ಕ್ಲೀನ್ ಆಗಿ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದ್ದೀನಿ, ಅಥವಾ ಹಂಗೆ ಕಂಟಿನ್ಯೂ ಮಾಡಲ ಟ್ಯಾಬ್ಲೆಟ್ಸ್ ನ ಹಂಗೆ ನಿಲ್ಸ್ಬಿಡ್ಲಾ ಮ್ಯಾಮ್? ನೀವು ನಿಮ್ಮ ದೇಹನ 6 ತಿಂಗಳವರೆಗೂ ಅಬ್ಸರ್ವೇಷನ್ ಅಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಈಗಾಗಲೇ ನೀವು ಕೆಲವು ತಿಂಗಳುಗಳು ಈಸ್ಟ್ರೋಜನ್ ರೀಪ್ಲೇಸ್ಮೆಂಟ್ ಥೆರಪಿ ಪಿಲ್ಸ್ ಅಥವಾ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಪಿಲ್ಸ್ ತಗೊಂಡಿರೋದ್ರಿಂದ ಆ ಮೆಡಿಸಿನ್ ಇಫೆಕ್ಟು ನಿಮ್ಮ ದೇಹದಲ್ಲಿ ಕೆಲವು ತಿಂಗಳವರೆಗೂ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಆ ಮೆಡಿಸಿನ್ಸ್ನ ನೀವು 6 ಮಂತ್ಸ್ ತಗೊಳ್ಳದೇ ಇದ್ದ ಪಕ್ಷದಲ್ಲಿ ನಿಮ್ಮ ಋತುಚಕ್ರ ಅಥವಾ ಮೆನ್ಸಸ್ ಹೇಗೆ ಬರ್ತಾ ಇದೆ ಅನ್ನೋದು ನೀವು ಕ್ಯಾಲೆಂಡರ್ನಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ಒಂದು ಡೈರಿ ಬುಕ್ನಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಆ ಡೇಟ್ಸ್ನ ನೀವು ಅದು ರೆಗ್ಯುಲರ್ ಆಗಿ ಬರ್ತಾ ಇದೆಯಾ? 24 ಡೇಸ್ ಸೈಕಲ್ ಅಂದರೆ ಒಂದು ಲೇಡಿಗೆ 24 ಡೇಸ್ಗೆ ಬರುತ್ತೆ. 32 ಡೇಸ್ ಅಂದರೆ ಒಂದು ಲೇಡಿಗೆ 32 ಡೇಸೇ ಬರುತ್ತೆ. ಅದರಲ್ಲಿ ಏನಾದರೂ ಹೀಟ್ ಅಂಶ ಇರುವಂತಹ ಪ್ರಾಡಕ್ಟ್ಸ್ನ ತಿಂದಾಗ ಅಥವಾ ಫ್ಯಾಮಿಲಿಯಲ್ಲಿ ಏನೋ ಒಂದು ಒಕೇಶನ್ ಇದೆ, ಸ್ಪಿರಿಚುವಲ್ ಒಕೇಶನ್ ಇದೆ, ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಕೆಲವರು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ಅಂತ ತಗೊಂಡಾಗ ಆಗ ಆ ಕೆಲವು ತಿಂಗಳುಗಳು ಸ್ವಲ್ಪ ವೇರಿಯೇಷನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಅದಾದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಆಗುತ್ತೆ ಪೀರಿಯಡ್ಸ್. ಸೊ ಹಾಗಾಗಿ ನೀವು 6 ಮಂತ್ಸ್ ನಿಮ್ಮ ದೇಹನ ಅಬ್ಸರ್ವ್ ಮಾಡ್ಕೊಳ್ಳಿ, ಡೇಟ್ಸ್ ಬರೆದಿಟ್ಕೊಳ್ಳಿ, ಮತ್ತು ವೆಯ್ಟ್ ಲಾಸ್ ಆಗ್ತಾ ಇದೆಯಾ, ಹೇರ್ ಫಾಲ್ ಕಂಟ್ರೋಲ್ ಬಂದಿದೆಯಾ ಅನ್ನೋದು ಕೂಡ ನೀವು ಗಮನ ವಹಿಸಬೇಕು. 6 ಮಂತ್ಸ್ನಲ್ಲಿ ಆಗುವಂತಹ ಚೇಂಜಸ್ನ ಆಧಾರದ ಮೇಲೆ ನಿಮಗೆ ಮುಂದೆ ಯಾವ ಥರದ ಮೆಡಿಕೇಷನ್ಸ್ ಬೇಕು, ಮತ್ತು ಥೈರಾಯ್ಡ್ ಸಮಸ್ಯೆ ಇರೋದ್ರಿಂದನೂ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆಗೆ ಚಿಕಿತ್ಸೆನ ನೀವು ಶುರು ಮಾಡ್ಕೊಳ್ಬಹುದು. ಧನ್ಯವಾದ ರಂಜಿತಾ ಕರೆ ಮಾಡೋದಕ್ಕಾಗಿ. ಬೆಂಗಳೂರಿನಿಂದ ಪಲ್ಲವಿ ಕರೆ ಮಾಡಿದ್ದಾರೆ. ನಮಸ್ತೆ ಪಲ್ಲವಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಡಾಕ್ಟರ್. ಹಲೋ, ನಮಸ್ತೆ ಮಾ. ನಮಸ್ತೆ ಡಾಕ್ಟರ್. ಆಕ್ಚುಲಿ ನನಗೆ ಒಂದು ಪಾಸ್ಟ್ 1 year ಇಂದ PCOD ಇತ್ತು. ದಟ್ ಈಸ್ ಆಲ್ಸೋ ಮೈಲ್ಡ್ PCOD. ಅಂಡ್ 1 year ಇಂದ ನಾನು ಆಯುರ್ವೇದಿಕ್ ಪಿಲ್ಸ್ ತಗೋತಾ ಇದ್ದೀನಿ. ಸೊ ಫಾರ್ ಅಬೌಟ್ ನನಗೆ ಒಂದು 6 to 7 months ರೆಗ್ಯುಲರ್ ಆಗಿತ್ತು, ಲೈಕ್ 28 to 30 days. ಆಫ್ಟರ್ ದಟ್ ನನಗೆ ಒಂದು 3 to 4 months ಇಂದ ಇರ್ರೆಗ್ಯುಲರ್ ಆಗ್ತಿದೆ. 45 days, 50 days, sometimes 1 month ಸ್ಕಿಪ್ ಆಗ್ಬಿಡುತ್ತೆ. ಆತರ ಲೈಕ್ ನಾನು ಅಂತ ವೆಯ್ಟ್ ಕೂಡ ಇಲ್ಲ, ವೆಯ್ಟ್ ತುಂಬಾ ಲೈಕ್ ನಾರ್ಮಲ್ ವೆಯ್ಟ್ ಇದ್ದೀನಿ, ಒಂದು 54-53 kgs. ನಿಮ್ಮ ಏಜ್ ಎಷ್ಟು ಪಲ್ಲವಿ? ನನ್ನ ಏಜ್ 26. ಮ್ಯಾರಿಡಾ? ಇಲ್ಲ, ಅನ್ಮ್ಯಾರಿಡ್. ಓಕೆ. ಇನ್ನೇನಾದರೂ ಕ್ವೆಶನ್ಸ್ ಇದೆಯಾ?
ಇನ್ನೇನು ಕ್ವೆಶನ್ಸ್ ಇಲ್ಲ. ನನಗೆ ಹೇರ್ ಫಾಲ್ ಆ ತರ ಬಾಡಿನಲ್ಲಿ ಹೇರ್ ಇರೋದು ಆ ತರ ಎಲ್ಲ ಏನು ಪ್ರಾಬ್ಲಮ್ ಏನಿಲ್ಲ. ಥೈರಾಯ್ಡ್ ಸಹ ಇಲ್ಲ. Okay. ಬಟ್ ಅದೇ ರೆಗ್ಯುಲರ್ ಆಗಿಲ್ಲ ನಂದು ಪೀರಿಯಡ್ಸ್, ಅದೊಂದೇ ಮೇನ್ ಇಶ್ಯೂ. ನೀವು ಇಷ್ಟು ದಿನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ತಿದ್ದರಿಂದ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಿತ್ತು. ಹೌದು ಹೌದು. So once you stop ಈಗಲೂ ತಗೋತಾ ಇದೀನಿ. ತಗೊಳ್ತಾ ಇದೀರಾ? ಮಾಡಿಲ್ಲ, ತಗೋತಾ ಇದೀನಿ. ಬಟ್ ಸ್ಟಿಲ್ ತಗೋತಾ ಇದ್ರೂನು ಅರೌಂಡ್ ನನಗೆ 3 to 4 months ಇಂದ ಇರ್ರೆಗ್ಯುಲರ್ ಆಗ್ತಾ ಇದೆ. 45 days 50 days ಸಮಟೈಮ್ಸ್ 1 month ಸ್ಕಿಪ್ ಆಗ್ಬಿಡುತ್ತೆ, ಆ ತರ ಆಗ್ತದೆ. ಫೈನ್. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಹೊರಗಡೆಯಿಂದ ಅದೊಂದು ಸಣ್ಣ ಗುಳಿಗೆನ ನೀವು ತಗೊಂಡ್ರು ಕೂಡ ನಿಮ್ಮ ಬಾಡಿಯಲ್ಲಿ ಆಗ್ತಿರುವಂತಹ ಚೇಂಜಸ್ಸು ಅಥವಾ ಕೆಮಿಕಲ್ಸ್ ಅಥವಾ ಹಾರ್ಮೋನ್ಸ್, ಅದು ನೀವು ಹೊರಗಡೆಯಿಂದ ತಗೊಳ್ಳೋವಂಥ ಟ್ಯಾಬ್ಲೆಟ್ಸ್ನ ಆ್ಯಂಟಿಡೋಟ್ ಮಾಡುವಂಥದ್ದು, ಅಥವಾ ಇಫ್ ಯುವರ್ ಹಾರ್ಮೋನ್ಸ್ ನೆಗೆಟಿವ್ ಹಾರ್ಮೋನ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ದೋಸ್ ಟ್ಯಾಬ್ಲೆಟ್ಸ್, ಆಗ ಆ ಮೆಡಿಸಿನ್ಸ್ ನಿಮ್ಮ ಬಾಡಿಯಲ್ಲಿ ಕೆಲಸ ಮಾಡೋದಿಲ್ಲ. ಸೊ ಇಲ್ಲಿ ನಾವು ಹೋಮಿಯೋಪತಿಕ್ ಸಬ್ಜೆಕ್ಟ್ನಲ್ಲಿ ಏನು ಓದ್ತೀವಿ ಅಂದರೆ ಯಾವುದು ಡಾಮಿನೆಂಟ್ ಆಗಿರುತ್ತೆ. ಈಗ ಒಬ್ಬ ವ್ಯಕ್ತಿಗೆ ಒಂದು ಕಾಯಿಲೆ ಬಂದಾಗ ವ್ಯಕ್ತಿ ಕಾಯಿಲೆಗಿಂತನೂ ಸ್ಟ್ರಾಂಗ್ ಇದ್ದಾಗ ಆ ಕಾಯಿಲೆನ ನಾನು ನಿವಾರಣೆ ಮಾಡ್ಕೊಳ್ತೀನಿ ಅನ್ನೋ ಒಂದು ವ್ಯಕ್ತಿತ್ವ ಬಂದಾಗ ಆ ಕಾಯಿಲೆ ಹೋಗುತ್ತೆ. ಸೊ ನೀವು ನಿಮ್ಮ ಕಾಯಿಲೆನ ಡಾಮಿನೇಟ್ ಮಾಡೋದಕ್ಕೆ ಬಿಡಬಾರ್ದು ನಿಮ್ಮ ದೇಹದಲ್ಲಿ. ಎವ್ರಿ ಡೇ ನೆಗೆಟಿವ್ ಎಮೋಷನ್ಸ್, ಎವ್ರಿ ಡೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಒಂದು ತೊಂದರೆ, ತಾಪತ್ರಯ, ಟೆನ್ಷನ್ಸು, ಫೈನಾನ್ಷಿಯಲ್ ಕ್ರೈಸಿಸ್, ಜಾಬ್ನಲ್ಲಾಗುವಂತಹ ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲ ನೀವು ಎವ್ರಿ ಡೇ ತುಂಬಾ ನಿಮ್ಮ ಕೋರ್ಗೆ ತಗೊಂಡಾಗ ಅದೇನಾಗುತ್ತೆ, ನೀವು ಹೊರಗಡೆ ತಗೊಳ್ತಿರೋ ಟ್ಯಾಬ್ಲೆಟ್ಸು ಕೂಡ ಅದು ಆ್ಯಂಟಿಡೋಟ್ ಆಗಿಬಿಡುತ್ತೆ. ಬಿಕಾಸ್ ದೇರ್ ಇಸ್ ಸೋ ಮಚ್ ನೆಗೆಟಿವಿಟಿ ಇನ್ಸೈಡ್ ಯುವರ್ ಬಾಡಿ. ಸೊ ಹಾಗಾಗಿ ನೀವು ಇನ್ ಸ್ಪೈಟ್ ಆಫ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇಲ್ಲ, ಅಥವಾ ಚೇಂಜಸ್ ಸ್ವಲ್ಪ ದಿನ ಆಗಿತ್ತು ಮತ್ತೆ ವಾಪಸ್ ಬಂದಿದೆ ಅಂದರೆ ನಿಮ್ಮ ಕೇಸ್ನ ನಾವು ರೀಅನಲೈಸ್ ಅಥವಾ ರೀಟೇಕ್ ಮಾಡಬೇಕಾಗುತ್ತೆ. ತುಂಬಾ ಕೌನ್ಸಿಲಿಂಗ್ ಸೆಷನ್ಸ್ ಅಗತ್ಯ ಇರುತ್ತೆ. ಯಾಕಂದರೆ ಆ ಕೌನ್ಸಿಲಿಂಗ್ ಕೊಡೋದ್ರಿಂದ ಮತ್ತು ಬೇರೆ ಪೇಷಂಟ್ಸ್ ಎಕ್ಸಾಂಪಲ್ಸ್ ಕೊಡೋದ್ರಿಂದ ನಿಮ್ಗಿಂತನೂ ತುಂಬ ಪೇಷಂಟ್ಸು ಯಾರು ಸಫರ್ ಮಾಡ್ತಾ ಇದ್ದಾರೆ ಅಂಥ ಕೆಲವು ಎಕ್ಸಾಂಪಲ್ಸ್ ನಿಮಗೆ ಕೊಡೋದ್ರಿಂದ ಯು ಮೇ ಫೀಲ್ ದಟ್ ಓಕೆ ಫೈನ್, ನಾನು ಎಷ್ಟೋ ಬೆಟರ್, ಅವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಬೆಟರ್ ಅಂತ ನಿಮಗೆ ಅನ್ನಿಸ್ಬೇಕು. ನಿಮ್ಮ ಬಾಡಿನಲ್ಲಿ ಆ ಪಾಸಿಟಿವ್ ಹಾರ್ಮೋನ್ಸ್, ಎಂಡಾರ್ಫಿನ್ಸ್, ಸೆರೋಟೋನಿನ್, ಡೋಪಮೈನ್ ರಿಲೀಸ್ ಆಗಬೇಕು. ಆಗ ನಿಮ್ಮ ಬಾಡಿಯಲ್ಲಿ ತಗೊಳ್ತಿರುವಂಥ ಆ ಟ್ಯಾಬ್ಲೆಟ್ಸು ಸಪ್ರೆಸ್ ಆಗಿ ಈ ಮೆಡಿಸಿನ್ಸ್ ಚೆನ್ನಾಗಿ ವರ್ಕ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಮ್ಮೆ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳಿ, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಬನ್ನಿ, ಕನ್ಸಲ್ಟ್ ಮಾಡಿ ಸೂಕ್ತವಾದ ಚಿಕಿತ್ಸೆನ ಕೊಡಲಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಕವಿತಾ ಕರೆ ಮಾಡಿದ್ದಾರೆ. ನಮಸ್ತೆ ಕವಿತಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ ಕವಿತಾ ಅವರೇ, ನಿಮ್ಮ ವಯಸ್ಸೆಷ್ಟು? ವಯಸ್ಸು 31 ಮೇಡಮ್ ನಮ್ಗೆ. ಓಕೆ, ಹೇಳಿಮ್ಮ, ಏನು ತೊಂದರೆ ಆಗಿದೆ? ನಂಗೆ 4 ವರ್ಷದ ಒಂದು ಹೆಣ್ಮಗು ಇದೆ ಮೇಡಮ್. ಓಕೆ. ಅದು ಫೀಡಿಂಗ್ ಮಾಡಿ 1.5 ವರ್ಷದ ನಿಲ್ಸ್ಬಿಟ್ಟೆ. ಓಕೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ನನಗೆ ಎದೆಲ್ಲಿ ಹಾಲು ಕಾಣಿಸ್ಕೊಂತ ಇದೆ ಮೇಡಮ್. ಈಗ ಅಂದರೆ ನೀವು 1.5 years ಬ್ರೆಸ್ಟ್ ಫೀಡ್ ಮಾಡಿ ಸ್ಟಾಪ್ ಮಾಡಿದ್ದೀರಾ, ಮಗುಗೀಗ 4 years, ಮತ್ತೆ ನಿಮಗೆ ಬ್ರೆಸ್ಟ್ ಮಿಲ್ಕ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, 4 ವರ್ಷ ಆಗಿದೆ ಬಿಟ್ಟು. 2 ತಿಂಗಳಿಂದ ನನಗೆ ಕಾಣಿಸ್ಕೊಂತ ಇದೆ ಮೇಡಮ್. ನನಗೆ ಎವ್ರಿ ಡೇ ಕಾಣಿಸ್ಕೊಳ್ತಾ ಇದೆಯಾ? ಇಲ್ಲ ಮೇಡಮ್, ಪೀರಿಯಡ್ಸ್ ಡೇಟ್ ಹತ್ರ ಬಂದಾಗ ಕಾಣಿಸ್ಕೊಂತ ಇದೆ ಮೇಡಮ್. ಓಕೆ, ಫೈನ್. ಪ್ರೊಲ್ಯಾಕ್ಟಿನಿಮಿಯಾ ಅನ್ನೋ ಒಂದು ಕಂಡೀಷನ್ ಇದೆ, ಮತ್ತು ಗ್ಯಾಲಕ್ಟೋರಿಯಾ ಅಂತ ಕಂಡೀಷನ್ಸ್ ಇರುತ್ತೆ. ಅಂದರೆ ಈಗ ನೀವು ಪ್ರೆಗ್ನೆಂಟ್ ಇಲ್ಲ ಅಂದ್ರೂ ಕೂಡ, ಮತ್ತು ಪೋಸ್ಟ್ ಡೆಲಿವರಿ ಆದ್ರೂ ಕೂಡ, ಪೋಸ್ಟ್ ಡೆಲಿವರಿನೇ ಆ್ಯಕ್ಚುಯಲ್ ಆಗಿ ಬ್ರೆಸ್ಟ್ ಮಿಲ್ಕ್ ಫಾರ್ಮೇಷನ್ ಆಗೋದು. ಈವನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ 9th ಮಂತ್ವರೆಗೂ, ನಾಳೆ ನೀವು ಡೆಲಿವರಿ ಮಾಡ್ತೀರಾ ಅಂದರೂ ಕೂಡ ನಿಮ್ಮ ನಿಪ್ಪಲ್ಸ್ನ ಅಥವಾ ಬ್ರೆಸ್ಟ್ನ ಸ್ಕ್ವೀಸ್ ಮಾಡಿದ್ರು ಕೂಡ 1 ಡ್ರಾಪ್ ಕೂಡ ಬ್ಲಡ್ ಯೂಶಲ್ ಆಗಿ, 1 ಡ್ರಾಪ್ ಮಿಲ್ಕ್ ಕೂಡ ಯೂಶಲ್ ಆಗಿ ಸೆಕ್ರೀಟ್ ಆಗಲ್ಲ, ಬರೋದಿಲ್ಲ. ಬಟ್ ಆಫ್ಟರ್ ಡೆಲಿವರಿ, ಹಾಫ್ ಆನ್ ಅವರ್ ಆಫ್ಟರ್ ಡೆಲಿವರಿ, ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸಿಸೇರಿಯನ್ ಡೆಲಿವರಿ ಆಗಿರ್ಬೋದು, ಮಿಲ್ಕ್ ಸೆಕ್ರೀಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು 2 ವರ್ಷ ಕುಡಿಸಿದ್ರೆ 2 ವರ್ಷದವರೆಗೂ ಬ್ರೆಸ್ಟ್ ಮಿಲ್ಕ್ ಬರುತ್ತೆ, 5 ವರ್ಷ ಕುಡಿಸಿದ್ರೆ 5 ವರ್ಷದವರೆಗೂ ಬ್ರೆಸ್ಟ್ ಮಿಲ್ಕ್ ಬರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ 10-15 ವರ್ಷಗಳಿಂದ ಕೆಲವು ಲೇಡೀಸ್ನಲ್ಲಿ ಡೆಲಿವರಿ ಆಗಿ 1 ಮಂತ್ಗೆನೇ ಬ್ರೆಸ್ಟ್ ಮಿಲ್ಕ್ ಹಿಂಗೆ ಹೋಯಿತು, ಅಥವಾ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆಯಿತು, ಕುಡಿಯೋಕ್ಕೂ ಸಿಗ್ತಾ ಇಲ್ಲ ಅಂತ ಮೇಲ್ ಹಾಲು ಹಾಕುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದೆ. ಸೊ ಹಾಗಾಗಿ ಪ್ರೊಲ್ಯಾಕ್ಟಿನ್ ಹಾರ್ಮೋನ್, ಈ ಹಾರ್ಮೋನು ಬ್ರೆಸ್ಟ್ ಮಿಲ್ಕ್ ಫಾರ್ಮೇಷನ್ ಅಥವಾ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನ್. ಸೊ ಯಾವಾಗ ಈ ಹಾರ್ಮೋನಿನ ಕೊರತೆ ನಿಮ್ಮ ದೇಹದಲ್ಲಿ ಶುರುವಾಗುತ್ತೆ, ಆಗ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಬಟ್ ಕೆಲವು ಸಾರಿ ಬೇರೆ ಕಂಡೀಷನ್ಸ್ನಲ್ಲೂ ಇನ್ಕ್ರೀಸ್ಡ್ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಆದಾಗ
ಈ ಥರ ಕಂಡೀಷನ್ಸ್ನಲ್ಲೂ ಕೂಡ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಿಮಗೆ ಕೆಲವು ರಿಲೇಟೆಡ್ ಟೆಸ್ಟ್ಸು ಮತ್ತು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತೀವಿ. ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಎಷ್ಟಿದೆ ಅನ್ನೋದು ಕೂಡ ಚೆಕ್ ಮಾಡಿಸ್ಬೇಕು. ಸೊ ನೀವು ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬ್ರಾಂಚ್ಗೆ ಕನ್ಸಲ್ಟ್ ಮಾಡಿ ಏನು ಟೆಸ್ಟ್ ರಿಪೋರ್ಟ್ಸ್ ಮಾಡಿಸ್ಬೇಕು ಅಂತ ಬರ್ಕೊಡ್ತೀವಿ. ಆ ರಿಪೋರ್ಟ್ಸ್ನಲ್ಲಿ ನಿಮ್ಮ ಹಾರ್ಮೋನ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡಿಬಿಟ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ಕೊಡಲಾಗುತ್ತೆ. ಧನ್ಯವಾದ ಕವಿತಾ, ಕರೆ ಮಾಡೋದಕ್ಕಾಗಿ. ಇವತ್ತಿನ ಸಂಚಿಕೆಯಲ್ಲಿ ಪಿಸಿಒಡಿ ಮತ್ತು ಫೈಬ್ರಾಯ್ಡ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಲೀಲಾ ಅವರು ಕೂಡ ನಮ್ಮದಿದ್ದಾರೆ. ಇನ್ನಷ್ಟು ಮಾಹಿತಿನ ಪಡ್ಕೊಂಡು ಅದಕ್ಕೂ ಮುಂಚೆ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ರಾಯಚೂರಿನಿಂದ ಅಂಬಿಕಾ ಕರೆ ಮಾಡಿದ್ದಾರೆ. ನಮಸ್ತೆ ಅಂಬಿಕಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮಾ. ನಾನು ಪೀರಿಯಡ್ ಮಿಸ್ ಆಗುತ್ತದೆ ಮೇಡಮ್. ಅಂಬಿಕಾ ಅವರೇ, ನಿಮ್ಮ ವಯಸ್ಸೆಷ್ಟು? 25. ಮದುವೆ ಆಗಿದೆಯಾ? ಹಾಂ, ಮದುವೆ ಆಗಿದೆ. ಮಕ್ಕಳಿದ್ದಾರಾ? ಹಾಂ, ಇಲ್ಲ ರೀ. ಒಂದು ಮಗು ಇದೆಯಾ? ಏನಿಲ್ಲ ರೀ, 7 months ಆಗಿದೆ ರೀ ಮ್ಯಾರೇಜ್ ಆಗಿ. ಮ್ಯಾರೇಜ್ ಆಗಿ 7 months ಆಗಿದೆ. ಯಾವಾಗಿಂದ ನಿಮ್ಮ ಪೀರಿಯಡ್ಸ್ ಇರೆಗ್ಯುಲರ್ ಆಗಿದೆ? ಬಟ್ 3 monthsಲಿಂದ ಬಿಫೋರ್ ಡೇ 3 days ಬಿಫೋರ್ ಡೇ ಪೀರಿಯಡ್ ಆಗುತ್ತೆ. ಸೊ 3 to 4 days ಡಿಲೇ ಆಗ್ತಾ ಇದೆಯಾ? ಪೋಸ್ಟ್ಪೋನ್ ಆಗ್ತಾ ಇದೆಯಾ? ಹಾಂ, ಬೇಗನೆ ಅಂದರೆ 10ನೇ ತಾರೀಕಿಗೆ ಬರೋದಿತ್ತಂದ್ರೆ ಬಿಫೋರ್ 7ನೇ ಡೇಟಿಗೆ ಇಲ್ಲ 6ನೇ ಡೇಟಿಗೆ ಆಗಿದೆ. ಇಟ್ಸ್ ಓಕೆ. ಅಂದರೆ 25 days ಸೈಕಲ್ 27 days ಸೈಕಲ್ ಆದ್ರೂ ಪರವಾಗಿಲ್ಲ. ಬಟ್ ನಿಮ್ಗೆ ಮುಂಚೆ, ಮದುವೆಗೆ ಮುಂಚೆ ಎಷ್ಟು ದಿನಕ್ಕೊಂದ್ಸರಿ ಬರ್ತಾ ಇತ್ತು ಪೀರಿಯಡ್ಸು? 30 daysಗೆ, 1 ಮಂತಿಗೆ ಕರೆಕ್ಟ್ 1 ಮಂತಿಗೆ ಕರೆಕ್ಟಾಗಿ 30 days ಬರ್ತಾ ಇತ್ತು. ಈಗ ಒಂದು 5 days ಮುಂಚೆ ಬರ್ತಾ ಇದೆಯಾ? ಫೈನ್. ನೋಡಿ ಅಂಬಿಕಾ ಅವರೇ, ಮದುವೆಯಾದ ನಂತರ ಇನಿಷಿಯಲ್ ಡೇಸ್ನಲ್ಲಿ ಕೆಲವರಿಗೆ ಹಾರ್ಮೋನಲ್ ಚೇಂಜಸ್, ಆ ಹಾರ್ಮೋನಲ್ ಚೇಂಜಸ್ಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಕೆಲವು ಸಮಯ ತಗೊಳುತ್ತೆ, ಕೆಲವು ತಿಂಗಳುಗಳು ತಗೊಳುತ್ತೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ಈಗ ನಿಮಗೆ 25 years, ಮದುವೆಯಾಗಿ 7 months ಆಗಿದೆ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ನೀವು ಕರೆಕ್ಟಾಗಿ ಆ ಡೇಟ್ಸ್ನ ನೀವು ಜ್ಞಾಪಕ ಇಟ್ಕೊಂಡು ಓವ್ಯುಲೇಷನ್ ಆಗುವಂತಹ ದಿನಗಳಂದು ಗಂಡ ಹೆಂಡತಿ ಸೇರುವಂತಹ ಒಂದು ಇದನ್ನು ಮಾಡ್ಕೊಳ್ಳಿ. ಅಂದರೆ ಇಫ್ ಯುವರ್ ಪೀರಿಯಡ್ಸ್ ಆರ್ ಫ್ರಮ್ 24th to 25th ಡೇ, ಅಂದರೆ 24-25 days ಸೈಕಲ್ ಇದೆ ಅಂತಂದರೆ ನೀವು ಗಂಡ ಹೆಂಡತಿ ಅರೌಂಡ್ 11th to 18th ಡೇ ಸಂಭೋಗ ಮಾಡುವಂಥ ಕ್ರಿಯೆಯನ್ನು ಮಾಡಿದಾಗ ನಿಮಗೆ ಮಕ್ಕಳಾಗುವಂಥ ಚಾನ್ಸಸ್ ಇರುತ್ತೆ. ಇನ್ನೂ ಒಂದು 6 months ಈ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ, 24 daysಗೆ ಬರ್ತಾ ಇದೆಯಾ ಅಂತ. ಸೊ ಇಫ್ ಇಟ್ ಇಸ್ ಆಲ್ವೇಸ್ 24-25 days, ಯಾವಾಗಲೂ ನಿಮಗೆ 24-25 ದಿವಸಕ್ಕೆ ಪೀರಿಯಡ್ಸ್ ಬರ್ತಾ ಇದೆ ಅಂತಂದರೆ ಅದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಬಾಡಿಯಲ್ಲಿ ಆಗ್ತಿರುವಂಥ ಚೇಂಜಸ್ಸಿಂದ ಸ್ವಲ್ಪ ಪ್ರೀಪೋನ್ ಆಗಿದೆ. ಸೊ ಎವ್ರಿ ಮಂತ್ ಹೀಗೆ ಬರ್ತಿದೆ ಅಂತಂದರೆ ನಥಿಂಗ್ ಟು ವರಿ, ಯೋಚನೆ ಮಾಡುವಂಥದ್ದು ಅಥವಾ ನಿಮಗೇನೋ ಕಾಯಿಲೆ ಬಂದಿದೆ ಅನ್ನೋಂಥದ್ದೇನೂ ಇಲ್ಲ. ಬಟ್ ಬೇರೆ ಏನಾದರೂ ಕ್ಲಿನಿಕಲ್ ಕಂಡೀಷನ್ಸ್ ಅಥವಾ ಅಬ್ನಾರ್ಮ್ಯಾಲಿಟಿ, ಅತಿಯಾದ ಕೂದಲು ಉದುರುವಿಕೆ, ಮತ್ತು ತೂಕ ಹೆಚ್ಚಾಗುವಂಥದ್ದು, ಮುಖದ ಮೇಲೆ ಮೊಡವೆಗಳು ಬರುವಂಥದ್ದು, ಚಿಕ್ಕ ಚಿಕ್ಕ ಕೆಲಸಗಳು ಮಾಡಿದಾಗ, ದೈಹಿಕ ಚಟುವಟಿಕೆಗಳು ಮಾಡಿದಾಗ ಬಹಳ ಬೇಗ ಸುಸ್ತಾಗುವಂಥದ್ದು, ಈ ಥರ ಏನಾದರೂ ಅಬ್ಸರ್ವ್ ಮಾಡಿದಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಥೈರಾಯ್ಡ್ ಅಥವಾ PCOD ಇದ್ರೂ ಈ ಥರ ಚೇಂಜಸ್ ಆಗುತ್ತೆ. ಅದಕ್ಕೆ ಸೂಕ್ತವಾದ ಟೆಸ್ಟ್ಗಳನ್ನು ಮಾಡಿಸಿ ಅದಕ್ಕೆ ತಕ್ಕ ಹಾಗೆ ಚಿಕಿತ್ಸೆನ ಕೊಡ್ತೀವಿ. ಧನ್ಯವಾದ ಅಂಬಿಕಾ, ಕರೆ ಮಾಡೋದಕ್ಕಾಗಿ. ಮೈಸೂರಿನಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ಹಾಂ ಮೇಡಮ್. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ನಂತರ ಮಾತನಾಡಿ ಡಾಕ್ಟರ್ ಹತ್ರ. ಮ್ಯೂಟ್ ಮಾಡಿದ್ದೀನಿ, ನಾನು ಹೊರಗಡೆ ಇದ್ದೀನಿ ಮೇಡಮ್. ಮಾತಾಡಿ. ಹಲೋ ಮೇಡಮ್, ನನಗೆ ಈಗ 45 years ಆಗಿದೆ. ಓಕೆ. ನನಗೆ ಇದು ಪೀರಿಯಡ್ಸ್ ಆಗ್ಬೇಕಾದ್ರೆ ಒಂಥರ ಗಟ್ಟಿಯಾಗಿ ಹೋಗುತ್ತೆ. ಆದ್ರೂ ಈಗ 2 ತಿಂಗಳಿಗೆ ಮತ್ತು ಒಂದು ತಿಂಗಳು 2 ತಿಂಗಳು ಒಂದ್ಸರಿ ಆಗುತ್ತೆ. ಮತ್ತೆ ನೆಕ್ಸ್ಟ್ ತಿಂಗಳು 1 ತಿಂಗಳಿಗೆ ಆಗುತ್ತೆ. ಆಮೇಲೆ ಕರೆಕ್ಟಾಗಿ ಆಗಲ್ಲ. ಅಂದ್ರೆ ಫ್ಲೋ ಎಷ್ಟು ದಿನ ಇರುತ್ತೆ ನಿಮ್ಗೆ? ಬ್ಲೀಡಿಂಗ್ ಎಷ್ಟು ದಿನ ಆಗುತ್ತೆ? ಬರೀ 1 day ಡೇಸ್ ಮೇಡಮ್. ಆ ಒಂದು ದಿನನೂ ಕೂಡ ಹೆಚ್ಚಿಗೆ ಕ್ಲಾಟ್ಸ್ ಹೋಗುತ್ತಾ? ಗಡ್ಡೆ ತರ ಹೋಗುತ್ತಾ? ಅದೇ ತರ ಹೋಗುತ್ತೆ, ಆದ್ರೆ ಸರಿಯಾಗಿ ಆಗಲ್ಲ. ಓಕೆ. ನಿಮ್ಗೆ ಎಷ್ಟು ಮಕ್ಕಳಿದಾರಮ್ಮ? 2 ಮಕ್ಕಳು. ಓಕೆ, ಫೈನ್. ಮಕ್ಕಳು ಬೇಡದೇ ಇರೋ ಹಾಗೆ ಏನಾದರೂ ಹಾಕ್ಸ್ಕೊಂಡಿದ್ದೀರಾ? ಸರ್ಜರಿ ಮಾಡಿಸ್ಕೊಂಡಿದ್ದೀರಾ? ಟ್ಯುಬೆಕ್ಟಮಿ ಆಗಿದೆ. ಓಕೆ, ಫೈನ್. ಒಂದು ಯು ಆರ್ ನಿಯರಿಂಗ್ ಮೆನೋಪಾಸ್, ಅಂದರೆ ನಿಮ್ಮ ಏಜ್ ಈಗ 45 years ಇರೋದ್ರಿಂದ ನಿಮ್ಮ ಮುಟ್ಟು ಕಂಪ್ಲೀಟಾಗಿ ಸ್ಟಾಪ್ ಆಗುವಂಥ ಒಂದು ಪ್ರಾಸೆಸ್ಗೆ ಮೆನೋಪಾಸ್ ಅಂತ ಹೇಳ್ತೀವಿ. ಆ ವಯಸ್ಸಿಗೆ ನೀವು ಹತ್ತಿರ ಆಗ್ತಾ ಇದ್ದೀರಾ. ಸೊ ಮೆನೋಪಾಸ್ ಟೈಮ್ನಲ್ಲಿ ಕೆಲವರಿಗೆ DUB ಅಂದರೆ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇನ್ನೊಂದು ಫೈಬ್ರಾಯ್ಡ್ಸ್ ಅಥವಾ ಗಡ್ಡೆಗಳು ಗರ್ಭಕೋಶದಲ್ಲಿ ಕಾಣಿಸ್ಕೊಂಡಾಗಲೂ ಕೂಡ ಈ ರೀತಿಯಾಗಿ ಗೆಡ್ಡೆಯಾಗಿ ಹೋಗುವಂಥದ್ದು, ಕ್ಲಾಟ್ಸ್ ರೀತಿಯಲ್ಲಿ ಹೋಗುವಂಥದ್ದು, ಮತ್ತು ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗುವಂಥದ್ದು. ಬಟ್ ನಿಮಗೆ ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್ ಆಗ್ತಾ ಇಲ್ಲ, ಜಸ್ಟ್ 1 day ಆಗ್ತಾ ಇದೆ. ಬಟ್ ಆ 1 day ಕ್ಲಾಟ್ಸ್ ಆಗ್ತಾ ಇದೆ ಅಂತಂದರೆ
ಒಮ್ಮೆ ನೀವು ಒಂದ್ಸರಿ ಅಲ್ಟ್ರಾಸೋನೋಗ್ರಫಿ ಆಫ್ ಆಬ್ಡಮೆನ್ ಆ್ಯಂಡ್ ಪೆಲ್ವಿಸ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು, ನಿಮ್ಮ ಗರ್ಭಕೋಶದ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಅದರಲ್ಲಿ ಏನಾದರೂ ನಿಮಗೆ ಫೈಬ್ರಾಯ್ಡ್ ಗಡ್ಡೆ ಬೆಳೆದಿದೆಯಾ, ಯಾಕಂದರೆ ಯೂಶಲ್ ಆಗಿ ಮೆನೋಪಾಸ್ ಟೈಮ್ನಲ್ಲಿ ಕೆಲವು ಲೇಡೀಸ್ಗೆ ಫೈಬ್ರಾಯ್ಡ್ ಗಡ್ಡೆಗಳು ಬೆಳೆಯುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ರಿಪೋರ್ಟ್ಸ್ನ ಆಧಾರದ ಮೇಲೆ ನಿಮಗೆ ಫೈಬ್ರಾಯ್ಡ್ ಗಡ್ಡೆ ಇದೆ ಅಂದರೆ ಆ ಗಡ್ಡೆ ಕರಗಲಿಕ್ಕೆ ಮೆಡಿಸಿನ್ಸ್ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಹೆವಿ ಕ್ಲಾಟ್ಸ್ ಹೋಗುವಂಥದ್ದು ಅಥವಾ ಡಿಸ್ಮೆನೋರಿಯಾ ಅಥವಾ ಡಿಫಿಕಲ್ಟ್ ಮೆನ್ಸ್ಟ್ರೇಷನ್ ಆಗುವಂಥದ್ದೆಲ್ಲ ತಪ್ಪುತ್ತೆ. ಸೊ ಸ್ಕ್ಯಾನ್ ಮಾಡಿಸ್ಕೊಂಡು ರಿಪೋರ್ಟ್ಸ್ನ ನಿಮ್ಮ ಹತ್ತಿರದ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಶಾಖೆಗೆ ತೊಗೊಂಡು ಹೋಗಿ ತೋರಿಸಿಮ್ಮ. ಧನ್ಯವಾದ ಲಕ್ಷ್ಮಿ ಕರೆ ಮಾಡೋದಕ್ಕಾಗಿ. ಇನ್ನು ಫೈಬ್ರಾಯ್ಡ್ ಸಮಸ್ಯೆ ಅಂತ ಕೂಡ ನಾವು ಕೇಳ್ತೀವಿ, ಯಾವ ರೀತಿ ಸಮಸ್ಯೆಯನ್ನು ತಂದೊಡ್ಡುತ್ತಿತ್ತು? ಫೈಬ್ರಾಯ್ಡ್ಸ್ ಅನ್ನೋದು ಗರ್ಭಕೋಶದಲ್ಲಿ ಬೆಳೆಯುವಂತಹ ನಾನ್ ಕ್ಯಾನ್ಸರಸ್ ಗ್ರೋತ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ಗೆಡ್ಡೆಗಳೇ, ಆದರೆ PCOD ಸಣ್ಣ ಸಣ್ಣ ನೀರ್ಗುಳ್ಳೆಗಳು, ಅಂದರೆ ಫೈಬ್ರಾಯ್ಡ್ಸ್ ದೊಡ್ಡ ದೊಡ್ಡ ಗಾತ್ರದಲ್ಲಿ ಬೆಳೆಯುವಂತಹ ಗೆಡ್ಡೆಗಳು. ದೀಸ್ ಆರ್ ಯೂಶಲಿ ಬಿನೈನ್ ಟ್ಯೂಮರ್ಸ್, ದೇ ಆರ್ ನಾಟ್ ಕ್ಯಾನ್ಸರಸ್ ಗ್ರೋತ್ಸ್, ದೇ ಆರ್ ಬಿನೈನ್. ಸೊ ಯೂಶಲ್ ಆಗಿ ಏನಾಗುತ್ತೆ, ಈಗ ಹಳೆ ಕಾಲದ ಲೇಡೀಸ್ ಹೇಗೆ ಇರ್ತಿದ್ರು ಅಂತಂದರೆ ಅವರು ರಿಪ್ರೊಡಕ್ಟಿವ್ ಏಜಸ್ನಲ್ಲಿ ತುಂಬಷ್ಟು ಮಕ್ಕಳನ್ನ ಮಾಡ್ಕೊಳ್ತಾ ಇದ್ರು, ಹಾಗಾಗಿ ಫೈಬ್ರಾಯ್ಡ್ಸ್ ಇರ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ 1-2 ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಫೈಬ್ರಾಯ್ಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೂ ಕೂಡ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಇದೆ ಅಂತ ಹೇಳ್ಬೋದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ಕೊಟ್ಟದಕ್ಕಾಗಿ ಧನ್ಯವಾದ ತಮಗೆ. ವೆಲ್ಕಮ್. ವೀಕ್ಷಕರೇ, ಡಾಕ್ಟರ್ ಲೀನಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿಗೆ ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್ನಲ್ಲಿದೆ. ಹಾಗೆ ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿಯಲ್ಲಿದೆ. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 9550001133, ಮತ್ತೊಂದು ಸಂಖ್ಯೆ 180010081212. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.